ಕನ್ನಡದ ಅಕ್ಕರೆ ಹೊತ್ತ ಮಹಿಳೆಯ ಸಾಧನೆಯ ಗಾಥೆ. ನಮ್ಮ ಕನ್ನಡ ನಾಡಿನ ನಾಡು ನುಡಿ ನೆಲ ಜಲ ಸೊಗಡು ಇವು ಕೇವಲ ಪದಗಳಲ್ಲ, ಅವು ನಮ್ಮ ಅಸ್ತಿತ್ವ, ನಮ್ಮ ಹೆಮ್ಮೆ, ನಮ್ಮ ಉಸಿರು. ಈ ಉಸಿರಿನ ಹಸಿವನ್ನು, ಈ ಹೆಮ್ಮೆಯ ಶಕ್ತಿಯನ್ನು ಜಗತ್ತಿನಾದ್ಯಂತ ಹರಡುವ ಕರ್ಮಯೋಗಿನಿ, ಸೇವಾಶೀಲ ಮತ್ತು ಪ್ರತಿಭೆಯ ಸಂಕೇತ ಇವತ್ತು ನಾವು ಗೌರವಿಸುತ್ತಿರುವ ಹೆಮ್ಮೆಯ ಮಹಿಳೆ. ಕವಿತಾ ಅವರು ಡಬಲ್ ಪದವಿ ಪೂರ್ಣಗೊಳಿಸಿದ ನಂತರ BEd ಮುಗಿಸಿ ಇಂಗ್ಲಿಷ್ನಲ್ಲಿ MA ಮಾಡಿ ಮಾತುಕತೆಗಳು, ಸಂಸ್ಕೃತಿ ಅರ್ಥವನ್ನು ಇಂಗ್ಲಿಷ್ಗೆ ಅನುವಾದಿಸಿ ವಿಶ್ವದ ಮೂಲೆ ಮೂಲೆಗೂ ತಲುಪಿಸುವ ಸಂಕಲ್ಪದ ಹಾದಿಯಲ್ಲಿ ಸಾಗ್ತಿದ್ದಾರೆ. ರಾಷ್ಟ್ರೀಯ ಕ್ರೆಡಿಟ್ ಕಾರ್ಪ್ಸ್ನಲ್ಲಿ ಉತ್ಸಾಹಭರಿತವಾಗಿ ಪಾಲ್ಗೊಂಡು ಗೋವಾ ಮತ್ತು ಕರ್ನಾಟಕ ಬಟಾಲಿಯನ್ಗಳಿಂದ ಗ್ರೇಡ್ ಲೆವೆಲ್ C ಪ್ರಮಾಣ ಪತ್ರ ಪಡೆದು, ಅಲ್ಲದೆ ಭಾರತದ ರಾಜಧಾನಿ ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಹೆಮ್ಮೆಯಿಂದ ಹೆಜ್ಜೆ ಹಾಕಿದ್ದಾರೆ. ಇದು ಅವರ ದೇಶಭಕ್ತಿ, ಶಿಸ್ತಿನ ಮತ್ತು ತ್ಯಾಗ ಭಾವನೆಯ ಜೀವಂತ ಸಾಕ್ಷಿ. ರಕ್ಷಣಾ ಹಿನ್ನೆಲೆಯ ಕುಟುಂಬದಿಂದ ಬಂದಿರುವ ಈಕೆ ಶೌರ್ಯ, ಶಿಸ್ತು ಮತ್ತು ಸೇವಾ ಭಾವನೆಯ ಜೀವನವನ್ನು ನಡೆಸುತ್ತಿದ್ದಾರೆ. ಕ್ಲಾಸಿಕಲ್ ಗಾಯಕಿಯಾಗಿ ಕನ್ನಡದ ಸಂಗೀತ ಪರಂಪರೆಯನ್ನು ಉಳಿಸಿ ಬೆಳೆಸ್ತಾ ಇತ್ತೀಚೆಗೆ ಪೂರ್ವ ಆಫ್ರಿಕೆಯ ಟಾಂಜಾನಿಯಾ ಪ್ರವಾಸ ಕೈಗೊಂಡರು. ಅಲ್ಲಿ ಕಾವೇರಿ ಕನ್ನಡ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಸಂಘದ 25ನೇ ವರ್ಷದ ಸುವರ್ಣೋತ್ಸವವನ್ನು ಯಶಸ್ವಿಯಾಗಿ ಆಯೋಜಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಯುವರಕ್ಷಣಾ ವೇದಿಕೆ ಅಧ್ಯಕ್ಷರನ್ನು ಆಹ್ವಾನಿಸಿ ಕನ್ನಡದ ಘನತೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಜಗತ್ತಿನ ವೇದಿಕೆಯಲ್ಲಿ ಬೆಳಗಿಸಿದರು. ಸಮಾಜ ಸೇವೆಯಲ್ಲಿ ಇವರ ಪಾತ್ರ ಅಮೋಘ. ಕಾವೇರಿ ಕನ್ನಡ ಸಂಘದ ಮೂಲಕ ಅನಾಥಾಶ್ರಮಗಳಿಗೆ ಆಹಾರ, ಹಾಸಿಗೆ, ಶಾಲಾ ಪೀಠೋಪಕರಣ, ಶಾಲಾ ಸಾಮಗ್ರಿಗಳು, ವಿಶೇಷವಾಗಿ ಬಾಲಕಿಯರ ವಸತಿ ಗೃಹದಲ್ಲಿ ಸ್ನಾನಗೃಹ ನಿರ್ಮಾಣ, ಪೇಂಟಿಂಗ್, ಪಂಕ ಅಳವಡಿಕೆ ಮತ್ತು ಇನ್ನೂ ಅನೇಕ ಜನೋಪಯೋಗಿ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ನೆರವೇರಿಸಿದ್ದಾರೆ. ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆಯಾದ ಇವರ ತ್ಯಾಗ ಮತ್ತು ಸೇವಾ ಭಾವನೆಗೆ ಮಾನ್ಯತೆ ನೀಡುವ ಸಲುವಾಗಿ ಕರ್ನಾಟಕ ಸೇವಾ ರತ್ನ ಬೆಳ್ಳಿ ಪದಕ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗಿದೆ ಎಂಬುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಈ ನಿಟ್ಟಿನಲ್ಲಿ ಹಲವಾರು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದು, ಇವರನ್ನು ಸಂಘಟನೆ ಮತ್ತು ಸಮಾಜ ಸೇವಾ ಕ್ಷೇತ್ರದಿಂದ 2025ನೇ ಸಾಲಿನ ಕರ್ನಾಟಕ ಯುವರಕ್ಷಣಾ ವೇದಿಕೆ ಸಂಘಟನೆಯ ಕರ್ನಾಟಕ ಸೇವಾ ರತ್ನ ಬೆಳ್ಳಿ ಪದಕ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಶುಭ ಕೋರುವವರು ಕರ್ನಾಟಕ ಯುವರಕ್ಷಣಾ ವೇದಿಕೆ ರಾಜ್ಯ ಘಟಕ.